ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ರೆಸಿಪಿ ಬಂದು ಐ ಪ್ರೋಟೀನ್ ಆದಂತಹ ಒಂದು ರಾಗಿ ರೊಟ್ಟಿ ಅಂತ ಕರಿತೀವಿ ಅಥವಾ ರಾಗಿ ದೋಸೆ ಅಂತ ಕರಿತೀವಿ. ನಮ್ಮ ಮನೆಯಲ್ಲಿ ಇಷ್ಟಪಡುವಂತಹ ಫೇವ್ರೇಟ್ ಆಗಿರುತ್ತೆ ಇದು ಒಂದು ರಾಗಿ ರೊಟ್ಟಿ ಅನ್ನೋದು. ನೋಡ್ತಾ ಇದ್ರೆ ಎಲ್ಲ ರೀತಿಯಾದಂಥ ಸೊಪ್ಪು ಅಂತಂದರೆ ಸೊಪ್ಪಿನ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ, ಒಂದು 6ರಿಂದ 7 ರೀತಿ ಸೊಪ್ಪು ಅವುಗಳನ್ನು ಯೂಸ್ ಮಾಡಿನೇ ನಾವು ಸೊಪ್ಪಿನ ಸಾರಿನ ಬದಲು ರೊಟ್ಟಿ ಜೊತೆಗೆ ಮಾಡ್ಕೊಂಡಾಗ ಏನಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಟೊಮೊಟೊ ಮತ್ತು 3 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಆಪ್ಷನಲ್ ಆಗಿರುತ್ತೆ, ಬೇಕು ಅಂದರೆ ಹಾಕೋಬೋದು. ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡೋದಕ್ಕಿಂತ ಜಜ್ಜಿ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ರೊಟ್ಟಿಯಲ್ಲಿ ಮೇಯ್ನಾಗಿ ಸಿಗುತ್ತೆ, ಆವಾಗ ಸ್ವಲ್ಪ ಖಾರ ಅನ್ನೋದು ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಸ್ವಲ್ಪ ಈ ರೀತಿ ಕುಟಾಣಿಲಿ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ. ನಿಮಗೆ ಆಪ್ಷನಲ್ ಆಗಿರುತ್ತೆ, ಖಾರ ಇಷ್ಟಪಡ್ತೀನಿ ಅನ್ನೋರು ಹಾಗೇ ಕೂಡ ಹಾಕೋಬೋದು. ಬಟ್ ಖಾರ ಹೆವಿ ಬರೋದ್ರಿಂದ ಏನು ಮಾಡಬೇಕು, ಜಜ್ಕೋಬೇಕಾಗುತ್ತೆ. ಜಜ್ಕೊಳ್ಳೋದ್ರಿಂದ ನೋಡ್ತಿದ್ದೀರಲ್ಲ, ಕಟ್ ಮಾಡಿದ್ದಕ್ಕೂ ಜಜ್ಜಿದ್ದಕ್ಕೂ ಡಿಫ್ರೆನ್ಸ್ ಏನಿದೆ ಅಂತ. ಈ ರೀತಿ ಜಜ್ಕೊಂಡು ನಾವು ಕಟ್ ಮಾಡಿದಂತಹ ಟೊಮೊಟೊ ಈರುಳ್ಳಿ ಜೊತೆಗೆ ಹಾಕ್ಕೊಂಡು ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿದಂಥ ಒಂದು 8 ಥರದ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಇದಕ್ಕೆ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಈ ಸ್ಪೂನಲ್ಲೇ ಕೂಡ ಏನು ಮಾಡ್ತಾಯಿದ್ದೀನಿ, 4ರಿಂದ 5 ಚಮಚದಷ್ಟು ನಾನು ರಾಗಿ ಹಿಟ್ಟನ್ನು ತಗೋತಾ ಇದ್ದೀನಿ. ಅಂತಂದರೆ ಸ್ಪೂನ್ ದೊಡ್ಡದಾಗಿದೆ ಅಂತಂದರೆ ರೈಸನ್ನು ನಾವು ಹಾಕೋತೀವಲ್ಲ ಆ ಸ್ಪೂನ್ ಅಂತ ಕರಿತೀವಿ, ಇದು ಟೇಬಲ್ ಸ್ಪೂನಲ್ಲ. ಹಾಗಾಗಿ ಅದರಲ್ಲಿ ನಾನು ಒಂದು 5 ಸ್ಪೂನಷ್ಟು ತೊಗೊಂಡೆ. ಮತ್ತು ಟೇಬಲ್ ಸಾಲ್ಟ್ ಇರಲಿಲ್ಲ, ಹಾಗಾಗಿ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೆ. ನೀವು ನೀರನ್ನು ಫಸ್ಟೇ ಹಾಕೋದಕ್ಕೆ ಹೋಗ್ಬಾರ್ದು, ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಸೊಪ್ಪನ್ನು ತೊಳೆದಿರ್ತೀವಿ, ಟೊಮೊಟೊ ಮತ್ತು ಈರುಳ್ಳಿಯಲ್ಲೂ ಕೂಡ ನೀರಿನ ಅಂಶ ಇರುತ್ತೆ. ಹಾಗಾಗಿ ನೀವು ಫಸ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಮಿಕ್ಸ್ ಮಾಡಿಕೊಂಡು ಒಂದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಏನು ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಉಂಡೆ ಕಟ್ಟಿದ್ರೆ ಒಂದು ಉಂಡೆ ಶೇಪ್ಗೆ ಬರಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಿಕ್ಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಇದನ್ನು ಮ್ಯಾಗ್ನಿನೇಟ್ ಆಗೋದಕ್ಕೆ ಬಿಡಬೇಕು. ಫ್ರಿಜ್ಜಲ್ಲಿ ಇಡಿ ಅಥವಾ ಹಾಗೆ ಇಟ್ಟರೂ ಆಗುತ್ತೆ. ಆಮೇಲೆ ಸ್ಟವನ್ನು ಆನ್ ಮಾಡಿಬಿಟ್ಟು ತವಾವನ್ನು ಇಟ್ಕೊಂಡು ತವಾಗೆ ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆಯನ್ನು ಸವರಿ ಫಸ್ಟ್ ಮಾಡ್ತಾಯಿದ್ದೀವಲ್ಲ ಅದಕ್ಕೋಸ್ಕರ. ಅದಾದಮೇಲೆ ಒಂದು ಉಂಡೆ ನಿಮ್ಗೆ ಯಾವ್ಯಾವ ಸೈಜಲ್ಲಿ ಬೇಕೋ ಅಷ್ಟು ತೊಗೊಳ್ಳಿ. ನಾನಿಲ್ಲಿ 2 ಟೈಪ್ಸ್ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಹೀಗೆ ಬರುತ್ತೆ, ಯಾಕೆಂದರೆ ಇದು ನಮ್ಮ ಅಮ್ಮ ಅಥವಾ ಅಜ್ಜಿಯವ್ರು ಮಾಡ್ತಿದ್ದಂಥ ಆಗಿನ ಕಾಲದ್ದು ಸ್ವಲ್ಪ ರಫ್ ಇರ್ತಿತ್ತು, ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಆಗಿರ್ತಿತ್ತು. ಬಟ್ ಇದನ್ನು ಬೇಯಿಸ್ಬೇಕು ಅಂತಂದರೆ ತುಂಬಾ ಪೇಷನ್ಸ್ ಇರಬೇಕು. ಅದ್ರ ಮೇಲೆ ಒಂದು ಲಿಡ್ ಮುಚ್ಚಿ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಎರಡೂ ಕಡೆಯೂ 2 ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ 4 ನಿಮಿಷ ಅಂತೂ ಕಂಪಲ್ಸರಿ ಬೇಕಾಗುತ್ತೆ. ನೀವು ತುಂಬ ಸ್ಕ್ರಂಚಿಯಾಗೋ ಅಥವಾ ಹೇಗೆ ಬೇಯಿಸ್ಕೋತೀರೋ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಟೇಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಸ್ವಲ್ಪ ಅಷ್ಟೊಂದು ರಫ್ ಬೇಡ ಅನ್ನೋದಕ್ಕೋಸ್ಕರ ಒಂದು 2-3 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡೆ. ಚಿಕ್ಕ ಗ್ಲಾಸಲ್ಲಿ ಒಂದು 2-3 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಮಾಡಿಕೊಂಡೆ. ಅಷ್ಟು ದಪ್ಪ ಬೇಡ, ಇಷ್ಟು ಸ್ಮೂತಾಗಿರಲಿ ಅನ್ನೋದಕ್ಕೋಸ್ಕರ ನೀವು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋತೀನಿ ಅಂತಂದರೆ ನೀವು ನೀರು ದೋಸೆ ಥರನೂ ಮಾಡ್ಕೋಬೋದಾಗುತ್ತೆ. ಇದನ್ನು ಕೂಡ 4ರಿಂದ 5 ನಿಮಿಷ ಬೇಯಿಸ್ಕೊಳ್ಳೇಬೇಕಾಗುತ್ತೆ, ಯಾಕೆಂದರೆ ಇದು ಸ್ವಲ್ಪ ಬೇಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀವು ಕೂಡ ಮಾಡ್ಕೋಬೋದು. ನಾನು ಆವಾಗಲೇ ತೋರ್ಸೋಕ್ಕಾಗಿರಲಿಲ್ಲ, ಹಾಗಾಗಿ ಇನ್ನೊಂದು ಸಲ ವೀಡಿಯೋನ ರೀಕ್ಯಾಪ್ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಎಷ್ಟು ಅಗಲ ಬೇಕಾದರೂ ಅಷ್ಟು ಅಗಲನ ಹಾಕ್ಕೊಂಡು ಸುತ್ತ ನೀವೇನು ಮಾಡ್ಬೋದು, ಅಗಲವನ್ನು ಮಾಡ್ಕೋಬೋದು. ಅಗಲವನ್ನು ಮಾಡ್ಕೊಂಡಾದಮೇಲೆ ಅದ್ರ ಮೇಲೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಹಾಕ್ಕೋಬೋದು, ಬೆಣ್ಣೆ ಹಾಕ್ಕೋಬೋದು, ತುಪ್ಪ ಹಾಕ್ಕೋಬೋದು, ನಿಮಗೇನು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ನಾನು ಇಲ್ಲಿ ಎಣ್ಣೆಯನ್ನು ಹಾಕಿ ಎಣ್ಣೆಯನ್ನು ಸುತ್ತಲೂ ಕೂಡ ಸವರ್ಕೋತಾ ಇದ್ದೀನಿ. ಎಲ್ಲ ಆದಮೇಲೆ ಫೈನಲಾಗಿ ಇದ್ರ ಮೇಲೆ ಒಂದು ಲಿಡ್ಡನ್ನು ಮುಚ್ಚಿ ಇದನ್ನು ಕೂಡ 4ರಿಂದ 5 ನಿಮಿಷ ಬೇಯಿಸ್ಕೊಂಡು ತಟ್ಟೆ ಮೇಲೆ ಹಾಕ್ಕೊಂಡ್ರೆ ಈ ರೀತಿ ಇರುತ್ತೆ. ಇದ್ರ ಜೊತೆಗೆ ಕಾಂಬಿನೇಷನ್ನು ಹುಚ್ಚೆಳ್ಳು ಚಟ್ನಿ ಅಂತಾರೆ, ಬಟ್ ನಾನು ಇಲ್ಲಿ ಖಾರ ಚಟ್ನಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಇವತ್ತಿನ ರೆಸಿಪಿ.